ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ನಮಗೂ ಕೂಡ ಬ್ಲೂ ಪ್ರಿಂಟನ್ನು ಅಪ್ಲೋಡ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದರು. ಎಲ್ಲರಿಗೂ ಕೂಡ ಬ್ಲೂ ಪ್ರಿಂಟನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ಇತಿಹಾಸ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎಲ್ಲದೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತೇನೆ. ವಿದ್ಯಾರ್ಥಿಗಳೇ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಆಯಿತಾ. ಈಗ ಬ್ಲೂ ಪ್ರಿಂಟನ್ನು ನೋಡೋದಾದರೆ ನಾವು ಹಿಸ್ಟ್ರಿ ಅಂದರೆ ಇತಿಹಾಸ ಅಂತ, ಭಾರತದ ಇತಿಹಾಸ. ಬನ್ನಿ ವಿದ್ಯಾರ್ಥಿಗಳೇ, ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ಅಂತ ಒಂದು ನಿಮಗೆ ಚಾಪ್ಟರ್ ಇದೆ. ಆ ಒಂದು ಪಾಠದಿಂದ ನಿಮಗೆಲ್ಲರಿಗೂ ಕೂಡ 1 ಅಂಕದ ಒಂದು MCQ ಬರುತ್ತೆ. ನಂತರದಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಟೋಟಲ್ ಅಲ್ಲಿಗೆ 5 ಅಂಕಗಳು ಆಯಿತು. ವೇಟೇಜ್ ಎಷ್ಟು? ಮೊದಲನೇ ಪಾಠಕ್ಕೆ 5 ಅಂಕಗಳು. ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ ಇದೆ. ಇಲ್ಲಿ ನಿಮಗೆ MCQ ಬರಲ್ಲ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸಿಂಧು ನಾಗರಿಕತೆ ಅಂತ ಇದೆ. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಏನಂತೀರ ತಾವುಗಳು, ಸಿಂಧು ನಾಗರಿಕತೆ ಇಲ್ಲಿ 1 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆಗಳು. ಏನು ಸರ್ 1 ಅಂಕದ ಪ್ರಶ್ನೆಗಳು ಅಂದರೆ ಇಲ್ಲಿ ನಿಮಗೆ ಒಂದು MCQ ಬರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಥವಾ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಬಹುದು. ಅಂದರೆ ಇವೇ 3ರಲ್ಲಿ, ಆಯಿತಾ. ಬನ್ನಿ, ಈಗ ಅದು ಇರುವಂಥದ್ದು ಕೇವಲ 4 ಅಂಕಕ್ಕೆ, ಅಂದರೆ ವೇಟೇಜ್ ಆಫ್ ದಿ ಚಾಪ್ಟರ್. ಈಗ ಲಾಟ್ರಿ ಹೊಡಿತಾ ಇರೋದು ನೀವು ಎದರಲ್ಲಿ ಅಂತ ಹೇಳಿದರೆ, ಪ್ರಾಚೀನ ಯುಗ ಅಂತ ಒಂದು ಪಾಠವಿದೆ. 36 ಅಂಕಕ್ಕಿದೆ. ಇದರ ಅರ್ಥವೇನು ಮಕ್ಕಳ? ಇದೊಂದು ಪಾಠ ಓದಿದರೆ ಪಾಸು ಮತ್ತೆ ನವನಜಿ, ಆಯಿತಾ. 36 ಅಂಕಕ್ಕೆ ಒಂದೇ ಒಂದು ಪಾಠ ಇದೆ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಹಾಗೂ 10 ಅಂಕದ ಮತ್ತೆ 2 ಪ್ರಶ್ನೆಗಳು, ಆಯಿತಾ. ಈ ರೀತಿಯಾಗಿ ಇಮ್ಯಾಜಿನ್ ಯುವರ್ ಸೆಲ್ಫ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ವೇಟೇಜ್ ಆ ಒಂದು ಪಾಠ ಹೊಂದಿದೆ ಅಂತ ದಯವಿಟ್ಟು ಯಾವುದು ಪ್ರಾಚೀನ ಯುಗ ಇದೆ ಅಲ್ವಾ, ಇದನ್ನು ಬಿಡುವ ಹಾಗೆಯೇ ಇಲ್ಲ. ನಂತರದಲ್ಲಿ ಇನ್ನೊಂದು ಲಾಟ್ರಿ ಪಾಠ ಇದೆ ನಿಮಗೆ. ಅದು ಯಾವುದು ಅಂತ ಹೇಳಿದರೆ ಮಧ್ಯಕಾಲೀನ ಯುಗ ಅಂತ. ಬರೀ 3 ಪಾಠ ಓದಿದ್ರು ನೀವು 80 ಔಟ್ ಆಫ್ 80 ಎಕ್ಸಾಮಲ್ಲಿ ಹೊಡಿಬೋದು. ಬನ್ನಿ, ಈಗ ಮಧ್ಯಕಾಲೀನ ಯುಗ ಅಂತ ಇದೆ. ಇದು ನಿಮಗೆ 25 ಮಾರ್ಕ್ಸಿಗಿದೆ. 25 ವೇಟೇಜು ಈ ಪಾಠಕ್ಕೆ. 25 4 ಇದು ಬರುತ್ತೆ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಮತ್ತು 2 ಏನಂತೀರ ತಗೊಳ್ಳೋ 10 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಈ ಒಂದು ಪಾಠದಲ್ಲಿದೆ. ಸಾಧ್ಯತೆ ಅಲ್ಲ, ಬಂದೇ ಬರುತ್ತೆ. ಅದನ್ನೇ ನಿಮಗೆ ಹೇಳ್ತಿರುವಂಥದ್ದು ನಾನು, ಆಯಿತಾ. ಹಾಗೂ ಯಾವುದೇ ಕಾರಣಕ್ಕೂ ತಾವುಗಳು ಈ ಮಧ್ಯಕಾಲೀನ ಯುಗದಲ್ಲಿ 99% ಚಾನ್ಸಸ್ ಇರೋದೇನು ಅಂದರೆ, ಈ ಏನು ಭೂಪಟ ಕೊಟ್ಬಿಟ್ಟು ನಿಮಗೆ 10 ಅಂಕಕ್ಕೆ ಬರೀರಿ ಅಂತಾರಲ್ವ, ಅದು ಇದೇ ಪಾಠದಿಂದ ಬರುವ ಸಾಧ್ಯತೆ ಕೂಡ ಇರುತ್ತೆ. ಅಲ್ಲಿಗೆ ನಿಮಗೆ ಸುಮಾರು 2 ಪಾಠದಿಂದ ಎಷ್ಟಾಯ್ತು ರೀ, 61 ಮಾರ್ಕ್ಸು ಬರೀ 2 ಪಾಠ ಓದಿದ್ದರೂ ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಹೌದಲ್ವ. ಯಾವುದದು? ಚಾಪ್ಟರ್ 4, ಚಾಪ್ಟರ್ 5 ಆಗಿರುತ್ತೆ. ಈಗ ಚಾಪ್ಟರ್ 6ಗೆ ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಬರೀ 7 ಮಾರ್ಕ್ಸಿಗಿದೆ. ಅದೇ ರೀತಿಯಾಗಿ ಚಾಪ್ಟರ್ 7 ಕೂಡ 36 ಮಾರ್ಕ್ಸಿಗಿದೆ. ಹಾಗಾಗಿ ನನ್ನ ಮಾತನ್ನು ಕೇಳಿ, ಮೊದಲು ತಾವುಗಳು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿರೋದು ಚಾಪ್ಟರ್ 4, 5 ಹಾಗೂ 7 ಆಗಿರುತ್ತೆ. ಧನ್ಯವಾದಗಳು. ಈಗ ನಾವು ಇಂಗ್ಲೀಷ್ ಮೀಡಿಯಮ್ ವರ್ಷನಿಗೆ ಹೋಗೋದಾದರೆ ಮತ್ತೆ ಅದೇ ನಾನು ನಿಮ್ಗೆ ಹೇಳಬೇಕಾಗಿರುತ್ತೆ. ಎಲ್ಲದೂ ಕೂಡ ನಿಮ್ಮ ಮೇಲೆ ಡಿಸ್ಪ್ಲೇನೇ ಇದೆ ವಿದ್ಯಾರ್ಥಿಗಳೇ, ಮತ್ತೇನು ಹೇಳುವ ಅವಶ್ಯಕತೆಯೇ ಇಲ್ಲ ನಿಮಗೆ. ಡೈರೆಕ್ಟಾಗಿ ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವುದು ನಮ್ಮ ಹಿಸ್ಟ್ರಿ ಮಕ್ಕಳಿಗೆ ಅಂತ ಹೇಳಿದರೆ, ಕಾಮರ್ಸ್ ಆಗಿರ್ಬೋದು ಅಥವಾ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಹಿಸ್ಟ್ರಿ ತೆಗೆದುಕೊಂಡು ಓದುತ್ತಿರುವ 4ನೇ ಪಾಠ, 5ನೇ ಪಾಠ ಹಾಗೂ 7ನೇ ಪಾಠ, ಈ 3 ಪಾಠಗಳು ಓದಿದರೂ ಕೂಡ ನೀವು 72 + 25 ಅಲ್ಲಿಗೆ 97 ಅಂಕಗಳು ತಾವುಗಳು ಆರಾಮಾಗಿ ಲಾಟ್ರಿ ಹೊಡೆದು ಬಿಡ್ತೀರಾ. ಇರೋದೇ 80 ಮಾರ್ಕ್ಸಿಗೆ ಕ್ವಶನ್ ಪೇಪರು, ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನಿಮ್ಮ ಕೈಯಲ್ಲಿ ಸಿಗುತ್ತಾ ಚಾನ್ಸಸ್ ಇದೆ. ಬೇರೆದೆಲ್ಲ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈಗ ನಾವು ಎಕನಾಮಿಕ್ಸನ್ನು ನೋಡ್ತಾ ಹೋಗೋಣ. ನಾನು ಕನ್ನಡ ಮೀಡಿಯಮಲ್ಲೇ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡುತ್ತಿರುವಂಥದ್ದು, ಯಾಕಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಇಂಗ್ಲೀಷಲ್ಲಿ ನಿಮಗೆ ಅರ್ಥ ಆಗುತ್ತದು ಬರ್ತಾ, ಆಯಿತಾ. ಬನ್ನಿ ಈಗ ನಾವು ಅರ್ಥಶಾಸ್ತ್ರದ ಒಂದು ಬ್ಲೂ ಪ್ರಿಂಟನ್ನು ನೋಡೋದಾದರೆ, ನೀಲನಕ್ಷೆ ಅಂತ ಕರಿತೀವಿ. ಮೊದಲನೆಯ ಪಾಠ ಇಲ್ಲಿ ನಿಮಗೆ ಅರ್ಥಶಾಸ್ತ್ರದಲ್ಲಿ 2 ಭಾಗ ಇದೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ. ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಬನ್ನಿ ಈಗ ನಾವು ಬರೀ ಒಂದೇ ಒಂದು ಮೈಕ್ರೋನೋ ಅಥವಾ ಮ್ಯಾಕ್ರೋ ಓದ್ಕೊಂಡ್ರೂ ಕೂಡ ಆರಾಮಾಗಿ 50% ಸ್ಕೋರ್ ಮಾಡ್ಬೋದು. 80ಕ್ಕೆ 45 ಅಂಕ ಈಸಿಯಾಗಿ ಚಿಟಿಕೆ ಹೊಡೆದು ತೆಗೆದು ಬಿಡ್ಬೋದು. ಯಾಕಂದರೆ ನೋಡಿ, ನಿಮಗೆ ಫಸ್ಟ್ ಚಾಪ್ಟರ್ ಪರಿಚಯ ಅಂತ ಇದೆ, ಅದು 7 ಮಾರ್ಕ್ಸಿಗಿದೆ. ಇದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭೋಗಿ
ರೋಗಿಯ ವರ್ತನ ಸಿದ್ಧಾಂತ ಅಂತ ಇದೆ, ಅದು 20 ಮಾರ್ಕ್ಸಿಗಿದೆ. ಇದರ್ಥವೇನು, ಈ ಪಾಠ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆ ಬಿಡಬಾರ್ದು ಅಂದರೆ 3 MCQs ಬರ್ತವೆ. MCQs ಅಂದರೆ 1 ಅಂಕದ ಪ್ರಶ್ನೆಗಳು, ಹಾಗೂ 2 ಅಂಕದ ಪ್ರಶ್ನೆ, ಹಾಗೂ 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ. ಇದರ್ಥವೇನು, 1 ಮಾರ್ಕು, 2 ಮಾರ್ಕು, 4 ಮಾರ್ಕು, 5 ಮಾರ್ಕು, 6 ಮಾರ್ಕ್ಸ್ ಎಲ್ಲದೂ ಕೂಡ ಇದೇ ಪಾಠದಿಂದನೇ ಎತ್ತಿ ಕೇಳಿಬಿಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮೊದಲು ತಾವುಗಳು ಆದ್ಯತೆಯನ್ನು ನೀಡಬೇಕಾಗಿರುವುದು ಚಾಪ್ಟ್ರು 2 ಆಗಿರುತ್ತೆ. ಚಾಪ್ಟರ್ 3 ನಿಮಗೆ 10 ಮಾರ್ಕ್ಸ್ ಸಿಗಿದೆ. ಚಾಪ್ಟರ್ 4 ಕೂಡ 11 ಮಾರ್ಕ್ಸ್ ಸಿಗಿದೆ. ಚಾಪ್ಟರ್ 5 ಅದು ಕೂಡ 10 ಅಂಕಕ್ಕೆ ಇರುವಂಥದ್ದು. ಇದು ಮುಂದಿನ ಎಲ್ಲ ನಿಮಗೆ ಗೊತ್ತಾಗುತ್ತೆ ಯಾವ ಭಾಗದಿಂದ ಎಲ್ಲೆಲ್ಲಿ ಅಂತ. ಜಾಸ್ತಿ 6 ಅಂಕದ ಪ್ರಶ್ನೆಗಳು ಕೇಳುತ್ತಿರುವಂಥದ್ದು ಚಾಪ್ಟರ್ 2, 3 ಆಗಿರುತ್ತೆ. 5 ಅಂಕದ ಪ್ರಶ್ನೆಗಳು ಬರುವಂಥದ್ದು ನಿಮಗೆ ಚಾಪ್ಟರ್ 2 ಹಾಗೂ 5 ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಬಗ್ಗೆ ನೋಡ್ತಾ ಹೋಗೋಣ. ಸಮಗ್ರ ಅರ್ಥಶಾಸ್ತ್ರ, ಇಲ್ಲಿ ಪಾಠ 1ಕ್ಕೆ ಬರೀ 5 ಮಾರ್ಕ್ಸ್ ಇದೆ, ಬಿಟ್ಟಾಕ್ಬಿಡಿ. ಚಾಪ್ಟರ್ 2 17 ಮಾರ್ಕ್ಸಿಗಿದೆ. ಯಾವುದೇ ಕಾರಣಕ್ಕೂ ಈ ಪಾಠ ಬಿಡಬಾರ್ದು. ಚಾಪ್ಟರ್ 3 ಕೂಡ ಅಷ್ಟೇ 12 ಮಾರ್ಕ್ಸಿಗಿದೆ, ಹಣ ಮತ್ತು ಬ್ಯಾಂಕಿಂಗ್ ಅಂತ. ಅದರಷ್ಟು ಈಸಿ ಪಾಠ ಯಾವುದೂ ಅಲ್ಲ, ಬಿಡಬೇಡಿ. ಇದರಲ್ಲೂ ಕೂಡ ಅಷ್ಟೇ 1 ಅಂಕದ ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, ಹಾಗೂ 6 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಎಲ್ಲದೂ ಕೂಡ ಈ ಒಂದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಕೇಳಲಾಗತ್ತೆ. ಹೀಗೆ ನಾವು ನೋಡ್ತಾ ಹೋದರೆ ಹೆಚ್ಚಿನ ಅಂಕಗಳು ಇರುವಂಥದ್ದು ನಿಮಗೆ ಯಾವುದರಲ್ಲಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಒಂದೇ ಒಂದು ಪಾಠ 20 ಮಾರ್ಕ್ಸಿಗಿದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಆಯಿತಾ ವಿದ್ಯಾರ್ಥಿಗಳೇ, ಬನ್ನಿ ಈಗ ಮುಂದಿನ ಒಂದು ವಿಡಿಯೋಕ್ಕೆ ಹೋಗುವ. ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಅಂತ. ಈ ರಾಜ್ಯಶಾಸ್ತ್ರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ ಕನ್ನಡ ಮೀಡಿಯಮ್ನವರು ಇದ್ದೀರಾ. ಹಾಗಾಗಿ ಈಗ ಇಂಗ್ಲೀಷ್ ಮೀಡಿಯಮ್ ಡಿಸ್ಪ್ಲೇ ಕೊಡ್ತಾ ಇದ್ದೀನಿ, ಆದರೆ ಕನ್ನಡ ಮೀಡಿಯಮಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೂಡ ಕೊಡ್ತೇನೆ. ಇದು ನಮ್ಮ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ ಕೂಡ ತಾವುಗಳು ಹೊಡ್ಕೋಬೋದು. ನಾನು ಅದನ್ನು ಅಲೋ ಅಂತ ಇಟ್ಟಿದ್ದೇನೆ, ಏನು ತೊಂದರೆ ಇಲ್ಲ. ಬನ್ನಿ ಈಗ ನಾವು ಕನ್ನಡ ಮೀಡಿಯಮಲ್ಲಿ ಎಕ್ಸ್ಪ್ಲನೇಷನನ್ನು ಸ್ವಲ್ಪ ಕೇಳ್ಕೊಳ್ಳೋಣ, ಯಾಕಂದರೆ ನಿಮ್ಮಷ್ಟು ಜನರು ಯಾರೂ ಅಲ್ಲ. ಬನ್ನಿ, ರಾಜ್ಯಶಾಸ್ತ್ರ ಪಾಠ 1 ಇದೆಯಲ್ವ, ಅದು ಕೇವಲ 12 ಮಾರ್ಕ್ಸಿಗಿದೆ. ಚಾಪ್ಟರ್ 2 14 ಮಾರ್ಕ್ಸಿಗಿದೆ. ಚಾಪ್ಟರ್ 3 10 ಮಾರ್ಕ್ಸಿಗಿದೆ. ಇದನ್ನಷ್ಟು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಇಲ್ಲಿ ಅಂತ ಹೇಳಿದರೆ, 10 ಅಂಕದ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅನ್ನೋದನ್ನು ಮುಖ್ಯ. 10 ಅಂಕದ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂತ ಹೇಳಿದರೆ, ಅದನ್ನೇ ನಾನು ನಿಮ್ಗೆ ಹೇಳುತ್ತಿರುವಂಥದ್ದು. 10 ಅಂಕದ ಪ್ರಶ್ನೆಗಳು ಬರುವ ಜಾಗ ಎಲ್ಲಿ ಸರ್ ಹೇಳಿ ನೋಡೋಣ. ಅದು ಚಾಪ್ಟರ್ 2 ಆಗಿರುತ್ತೆ, ಚಾಪ್ಟರ್ 5 ಆಗಿರುತ್ತೆ, ಚಾಪ್ಟರ್ 7 ಹಾಗೂ ಚಾಪ್ಟರ್ 9. ಈ 4 ಹೌದಲ್ವಾ, ಅರ್ಥ ಆಗ್ತಾಯಿದ್ದೀರಿ? ಯಾವುದಾದ್ರೂ 2 ತಾವುಗಳು ಅಲ್ಲಿ ಬರೀಬೇಕಾಗಿರುತ್ತೆ. 4 ಪ್ರಶ್ನೆಗಳನ್ನು ಕೊಡ್ತಾರೆ. ಈ 4 ಪಾಠದಿಂದ 10 ಅಂಕಕ್ಕೆ 4 ಪ್ರಶ್ನೆಗಳು, ಯಾವುದಾದ್ರೂ 2 ಆಯ್ಕೆ ಮಾಡಿಕೊಂಡು ತಾವುಗಳು ಇದರಲ್ಲಿ ಬರೀಬೇಕಾಗಿರುತ್ತೆ. ಅಲ್ಲೇ 20 ಮಾರ್ಕ್ಸ್ ಆಗ್ಬಿಡ್ತು. ಪಾಸ್ ಆಗೋದು ಭಾಳ ಈಸಿ ಕಣ್ರಿ, ಅದೇನು ಕಷ್ಟ ಅಲ್ಲ. ಈಗ 5 ಅಂಕದ ಪ್ರಶ್ನೆಗಳು ನೋಡಿ, ಯಾಕಂದರೆ ಲಾಂಗ್ ಆನ್ಸರನ್ನು ಟಾರ್ಗೆಟ್ ಮಾಡಿರ್ತಾರೆ ಯಾರು, ಭಾಳ ವೀಕ್ ಸ್ಟೂಡೆಂಟ್ಸ್ಗಳಿಗೆ. ಒಂದು 5 ಅಂಕದ ಪ್ರಶ್ನೆ, ಒಂದು 10 ಅಂಕದ್ದು, ಒಂದು ಇದು ಮ್ಯಾಥ್ಸ್ ದ ಫಾಲೋಯಿಂಗ್, ಈ ರೀತಿಯಾಗಿ ಟಾರ್ಗೆಟ್ ಹೊಡೆದ್ಬಿಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಚಾಪ್ಟರ್ 1 12 ಮಾರ್ಕ್ಸು, ಚಾಪ್ಟರ್ 2 ವೇಟೇಜು 14, ಚಾಪ್ಟರ್ 3 10, ಚಾಪ್ಟರ್ 4 12 ಮಾರ್ಕ್ಸಿಗೆ ಬರುತ್ತೆ, ಚಾಪ್ಟರ್ 5 18 ಮಾರ್ಕ್ಸಿಗೆ ಬರುತ್ತೆ, ಚಾಪ್ಟರ್ 6 11 ಮಾರ್ಕ್ಸಿಗಿದೆ, ಚಾಪ್ಟರ್ 7 13 ಮಾರ್ಕ್ಸಿಗೆ ಬರುತ್ತೆ, ಚಾಪ್ಟರ್ 8 15 ಮಾರ್ಕ್ಸಿಗೆ ಬರುತ್ತೆ, ಚಾಪ್ಟ್ರು 9 ನಿಮಗೆ 16 ಮಾರ್ಕ್ಸಿಗಿದೆ. ಹೌದಲ್ವಾ? ಇದನ್ನೆಲ್ಲ ನೋಡಿದಾಗ ನಿಮಗೇನು ಇದರಲ್ಲಿ ಗೊತ್ತಾಗುತ್ತೆ ಅಂದರೆ, ಆಯಿತಾ, ಈ ಸಲ ಬಹಳ ಈಸಿಯಾಗಿ ಬ್ಲೂ ಪ್ರಿಂಟನ್ನು ನೋಡಿಕೊಂಡು ಈಸಿಯಾಗಿ ಒಳ್ಳೆ ಸ್ಕೋರನ್ನು ತಾವುಗಳು ಮಾಡ್ಕೋಬೋದು. ಭೂಗೋಳಶಾಸ್ತ್ರಕ್ಕೆ ನಾವೀಗ ಕಾಲಿಡೋಣ. ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಅಂತ. ನೋಡಿ, ಮಾನವ ಭೂಗೋಳಶಾಸ್ತ್ರ ಅಂತ ಇದೆ. ಇದು 5 ಮಾರ್ಕ್ಸಿಗಿದೆ. 5 ಮಾರ್ಕ್ಸು. ಯಾಕೆ ಸರ್ ಬರೀ 5 ಮಾರ್ಕ್ಸು ಅಂದರೆ, ಪಾಠಗಳು ಎರಬಿರಿ ಇದ್ದಾವೆ. ಇದರಲ್ಲಿ ಸುಮಾರು 13 ಪಾಠಗಳಿದ್ದಾವೆ. ಆಯಿತಾ, ಈ 13 ಪಾಠಗಳಲ್ಲಿ ಒಂದೇ ಒಂದು ನಾನು ನಿಮಗೆ ಕ್ಲೂ ಕೊಡುವಂಥದ್ದು. ಮೊದಲು ತಾವುಗಳು ಓದಬೇಕಾಗಿರುವಂಥ ಪಾಠ, ಭಾಳ ವೀಕ್ ವಿದ್ಯಾರ್ಥಿಗಳು, ಭೌಗೋಳಿಕ ದತ್ತಾಂಶಗಳ ನಿರೂಪಣೆ ಅಂತ. ಲಾಸ್ಟ್ ಚಾಪ್ಟರ್ 13 ಇದೆ ಅಲ್ವಾ, ಅದು 20 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಎಷ್ಟು? 20 ಮಾರ್ಕ್ಸಿಗೆ ಬರುತ್ತೆ. ಯಾಕಂದರೆ ಒಂದು 20 ಮಾರ್ಕ್ಸಿಗೆ ಅದು ಬರಬೇಕು ಅಂದರೆ ಒಂದು 10 ಅಂಕದ ಪ್ರಶ್ನೆನೇ ಅದರಲ್ಲೇ ಇದೆ, ಹಾಗೂ 5 ಅಂಕದ ಪ್ರಶ್ನೆ. ಇಷ್ಟೇ, ಮತ್ತು ಏನೇನೂ ಇಲ್ಲ ಪಾಠದಲ್ಲಿ. 2 5 ಅಂಕದ ಪ್ರಶ್ನೆ, ಒಂದು 10 ಅಂಕದ ಪ್ರಶ್ನೆ. ಈ ಪಾಠ ಕರೆಕ್ಟಾಗಿ ಓದ್ಕೊಂಬಿಟ್ರೆ ನಿಮಗೆ 20 ಮಾರ್ಕ್ಸ್ ಅಲ್ಲೇ ಹೊಡ್ಕೊಂಡೇ ಬಿಡ್ತೀರಾ ನೀವು. ಆಯಿತಾ, ಇದೇ ರೀತಿಯಾಗಿ ಯಾವುದು ಮುಂದಿನ ಒಂದು ಭಾಗಗಳನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಎಲ್ಲ ಪಾಠದಿಂದ ಇದೆ. ಚಾಪ್ಟ್ರು 1 ಹಾಗೂ ಚಾಪ್ಟ್ರು 3 ಬಿಟ್ಟು
ಆಯ್ತಾಯ್ತಾ. ಇವೆರಡು ಪಾಠಗಳು ಬಿಟ್ಟು ಬೇರೆ ಎಲ್ಲ ಪಾಠಗಳಿಂದನೂ ನಿಮಗೆ 5 ಅಂಕದ ಪ್ರಶ್ನೆಗಳು ಬರ್ತವೆ. MCQಸನ್ನು ತಾವುಗಳು ನೋಡೋದಾದರೆ ಪ್ರತಿಯೊಂದು ಪಾಠದಿಂದನೂ ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಪಾಠದಿಂದನೂ ಕೇಳ್ತಾರೆ. ಹಾಗಿದ್ರೆ ಚಾಪ್ಟರ್ 2 ನಿಮಗೆ 10 ಮಾರ್ಕ್ಸ್ ಸಿಗಿದೆ, ಚಾಪ್ಟರ್ 3 5 ಮಾರ್ಕ್ಸ್ ಸಿಗಿದೆ. ಸೆಕೆಂಡ್ ಕಾಲಮ್ ಕಾಣ್ತಾ ಇದೆ ಅಲ್ವಾ, ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರು ನಡೆಯುತ್ತೆ, ನಿಮಗೆ ಗೊತ್ತಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ತಾವುಗಳು ಇದನ್ನು PDF ಕಾಪಿನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲದೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ಕೊನೆಯ ಭಾಗದಲ್ಲಿ ಇದ್ದೇವೆ, 12 ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ. ಈಗ ಸಮಾಜಶಾಸ್ತ್ರ ಅಂತ ಇದೆ. ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಅಂತ. ಸೋಷಿಯಾಲಜಿಗೆ ನಾವು ಬರೋದಾದರೆ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ನಾವು 1 ಅಂಕದ ಪ್ರಶ್ನೆ 2, 5 ಹಾಗೂ 10 ಇಷ್ಟೇ ಮುಗೀತು. ಖಲ್ಲಾಸ್ ಗಾಡಿ. ಮತ್ತೇನು 4, 3, 2 ಅಂತ ಎಲ್ಲ ಇಲ್ಲ. ಇದರಲ್ಲಿ 1, 2, 5, 10 ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಈ ವರ್ಷದ ಬ್ಲೂ ಪ್ರಿಂಟನ್ನು ನಾವು ನೋಡೋದಾದರೆ ಇರೋದೇ 8 ಪಾಠ. 8 ಪಾಠದಲ್ಲಿ ಬಹಳ ವೇಟೇಜನ್ನು ಹೊಂದಿರುವಂಥ ಪಾಠ ಯಾವುದು ಅಂತ ಹೇಳಿದರೆ ಅದು ಚಾಪ್ಟರ್ 1 ಹಾಗೂ 5 ಆಗಿರುತ್ತೆ. ಇವೆರಡೇ ಓದಿದರೆ ಸಾಕು 50% ಸೋಷಿಯಲಲ್ಲಿ, ಸಮಾಜದಲ್ಲಿ 50% ತೆಗೆದುಬಿಟ್ರೆ. ಯಾಕಂದರೆ ಇರೋದೇ 80 ಮಾರ್ಕ್ಸಿಗೆ ಕ್ವಶನ್ ಪೇಪರು, 40 ಮಾರ್ಕ್ಸ್ ಬರೀ 2 ಪಾಠದಿಂದ ಇದೆ. ಯಾವುದು? ಚಾಪ್ಟರ್ 1 ಭಾರತೀಯ ಸಾಮಾಜಿಕ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅಂತ ಇದೆ. ಇದು ನಿಮಗೆ 10 ಮಾರ್ಕ್ಸ್ ಸಿಗಿದೆ, 5 ಮಾರ್ಕ್ಸ್ ಸಿಗಿದೆ, 2 ಮಾರ್ಕ್ಸ್ ಸಿಗಿದೆ, 1 ಅಂಕದ ಪ್ರಶ್ನೆಗಳು. ಎಲ್ಲ ಭಾಗದಲ್ಲೂ ಈ ಒಂದು ಪಾಠದಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಂಥದ್ದೇ ಇನ್ನೊಂದು ಚಾಪ್ಟರ್ ಯಾವುದು ಅಂತ ಹೇಳಿದರೆ ಅದು ಕೂಡ 20 ಮಾರ್ಕ್ಸ್ ಸಿಗಿದೆ. ಎಲ್ಲ 1 ಮಾರ್ಕ್ ಕ್ವಶನ್ನು, 2 ಮಾರ್ಕು, 5 ಮಾರ್ಕು, 10 ಮಾರ್ಕ್ ಎಲ್ಲ ಪ್ರಶ್ನೆಯನ್ನು ಕೇಳಲಾಗಿದೆ. ಅದು ಯಾವುದು ಅಂದರೆ ಚಾಪ್ಟರ್ 5 ಆಗಿರುತ್ತೆ. ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತಕ್ಕೆ ನಾಗರೀಕರಣ ಅಂತ ಇದೆ ಅಲ್ವಾ, ಭಾರತದಲ್ಲಿ ನಾಗರೀಕರಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಜಾಸ್ತಿ ಕೊಟ್ಟರೆ ಆಮೇಲೆ ವಿಡಿಯೋ ನಾನೇ ನೋಡ್ಕೋಬೇಕಾಗತ್ತೆ ತಿರುಗಿಸಿ. ಈ ಡಿಸ್ಪ್ಲೇ ನಿಮಗೆ ಕಾಣ್ತಾ ಇದೆ, ಸೆಕೆಂಡ್ ಕಾಲಮಲ್ಲಿ ಇದೆ ಅಲ್ವ, ಅವೆಲ್ಲವೂ ಕೂಡ ವೇಟೇಜ್ ಆಫ್ ದಿ ಚಾಪ್ಟರ್. ಆ ಚಾಪ್ಟ್ರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ನಿಮಗೂ ನನ್ನಕ್ಕಿಂತ ಜಾಣರು ನೀವೆಲ್ಲ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ. ಇದು ನಮ್ಮ ಒಂದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಂತ ಇರುವಂಥದ್ದು. ತಾವುಗಳು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಸಾಕು, ನಿಮಗೇನು ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೇನೆ. ಯಾಕಂದರೆ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ನೀವು, ಹಾಗಾಗಿ ಇಂಗ್ಲೀಷ್ ಮೀಡಿಯಂ ತೆಗೆದುಕೊಂಡಿದ್ದೀರಾ. ಧನ್ಯವಾದಗಳು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂತಹ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸನ್ನು ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಔಟ್ ಆಫ್ 4 ಅಂಕಗಳನ್ನು ತೆಗಿರಿ. ಐ ಆಮ್ ದೇರ್ ವಿತ್ ಯು ಮ್ಯಾನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಸರ್, ಬ್ಲೂ ಪ್ರಿಂಟ್ ಎಲ್ಲ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು ಏನೇನು ಬೇಕೋ ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ PDF ಕಾಪಿಗಳನ್ನು ನೀಡಿದ್ದೇನೆ ಮಕ್ಕಳೇ. ಧನ್ಯವಾದಗಳು. ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೋರ್ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ PDF ಕಾಪಿ.